ಅಷ್ಟೇ ಅಲ್ಲ, ರಾಜ್ಯದ ಮೂಲೆ ಮೂಲೆಯಿಂದ, ಬೆಂಗಳೂರು ಮೂಲೆಯಿಂದ ಎಲ್ಲ ವಾರ್ಡಿಂದ ಜನ ಸ್ವ ಇಚ್ಛೆಯಿಂದ, ಯಾಕಂದರೆ ನಮ್ಮ ಹಕ್ಕು ನಮ್ಮ ನೀರು, ಅದಕ್ಕಾಗಿ ನೀರು ಭಾಳ ಅವಶ್ಯಕತೆ ಇದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬೆಂಗಳೂರಲ್ಲಿ ಈ ನೀರಿನ ಹಾಹಾಕಾರ ನಾವು ನೋಡ್ತೀವಿ. ಆ ಒಂದು ಅನಾನುಕೂಲ ಜನರು ಆಗ್ಬೋದು ಅಂತ ಜನರಿಗಾಗಿ ಮಾಡ್ತಕ್ಕಂಥ ಈ ಒಂದು ಹೋರಾಟ, ಈ ಒಂದು ಹೋರಾಟದಲ್ಲಿ ಲಕ್ಷಾಂತರ ಜನ ಇವತ್ತೇನು ಭಾಗಿಯಾಗಿದ್ದಾರೆ. ನ್ಯಾಷನಲ್ ಗ್ರೌಂಡಲ್ಲೂ ಕೂಡ ಲಕ್ಷಾಂತರ ಜನ ಏನು ಸೇರೋರಿದ್ದಾರೆ. ಇದರಿಂದ ಖಂಡಿತವಾಗಿ ನಮಗೆ ಜಯ ಸಿಗ್ತದಂತ ಒಂದು ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. ನಮ್ಮ ಸರ್ಕಾರ ಇದ್ದಾಗ ನಾವು DPR ಎಲ್ಲ ಮಾಡಿ ಭಾಳ ಪ್ರಯತ್ನವನ್ನು ನಾವು ಮಾಡಿದ್ವಿ. ಇದು ಎರಡನೇ ಬಾರಿ ಪಾದಯಾತ್ರೆನ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ, ನಮ್ಮ CLP ನಾಯಕರಾದ ಸಿದ್ದರಾಮಯ್ಯರವರ ನೇತೃತ್ವದಲ್ಲಿ ಈ ಪಾದಯಾತ್ರೆನ ಹಮ್ಮಿಕೊಂಡು ಬಂದಿದ್ದೀವಿ. ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ನಾಯಕರು ಕೂಡ ಪಾಲ್ಗೊಂಡಿದ್ದಾರೆ. ಮತ್ತು ಇದಕ್ಕೆ ಮೂಲಭೂತವಾಗಿ ಮತ್ತು ಎಲ್ಲದಕ್ಕೂ ಹೆಚ್ಚಾಗಿ ನೀರು ಅತ್ಯವಶ್ಯಕ. ಬೆಂಗಳೂರಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಆಕಾರ ಬರೋದಂತೂ ಗ್ಯಾರಂಟಿ. ಈ ಯೋಜನೆನ ಬರಬೇಕು ಅಂತ ನಮ್ಮ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದ್ದಾಗ ಯೋಜನೆನ ರೂಪುಗೊಳಿಸಿದ್ರು. ಇವಾಗ ಸರ್ಕಾರ BJP ಸರ್ಕಾರ ಬಂದಾಗ ಇದ್ರ ಬಗ್ಗೆ ತುಟಿಕ್ ಅನ್ನೋದಿದೆ. ಓಟಿಗೋಸ್ಕರ ಈ ಯೋಜನೆನ ನಿಲ್ಲಿಸಿದ್ದಾರೆ. ಈ ಯೋಜನೆ ಜಾರಿಗೊಳಿಸಬೇಕು ಅಂತ ಈ ಪಾದಯಾತ್ರೆ ಯಶಸ್ವಿ ಆಗತ್ತೆ. ಈ ಮೇಕೆದಾಟು ಯೋಜನೆ ಇವಾಗ ಡ್ಯಾಮ್ಗಳು ಕಟ್ಟಿದ್ದಾರೆ. ಅವಾಗ ಬ್ರಿಟಿಷರು, ನಮ್ಮ ಕಾಂಗ್ರೆಸ್ ಪಕ್ಷವರು ಮತ್ತು ಎಲ್ಲ ಡ್ಯಾಮ್ಗಳು ಕಟ್ಟಿದ್ದಾರೆ. ಇವಾಗ ಏನಂದರೆ ನೆಕ್ಸ್ಟ್ ನಮ್ಮ ಪೀಳಿಗೆಗೆ ಮತ್ತು ನಮ್ಮ ಮಕ್ಕಳಿಗೆ ನೆಕ್ಸ್ಟ್ ಬೆಂಗಳೂರಲ್ಲಿ ತುಂಬ ಸಾವಿರಾರು ಜನ, ಲಕ್ಷಾಂತರ ಜನ ಇನ್ನೂ ಹೆಚ್ಚು ಆಗ್ತಾ ಇದ್ದಾರೆ. ಅವ್ರಿಗೆ ನೆಕ್ಸ್ಟು ನೀರು ಬೇಕಂದರೆ ಈ ಮೇಕೆದಾಟು ಯೋಜನೆ ಆಗಲೇಬೇಕು. ಈ ಗಾಂಧಿನಗರದಿಂದ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರ ನೇತೃತ್ವದಿಂದ ಇಲ್ಲಿ ಬರೋ ಲಕ್ಷಾಂತರ ಸಾವಿರಾರು ಜನರಿಗೆ ಏನು ನೀರು ಸೌಲಭ್ಯ ಮತ್ತು ಎಲ್ಲ ಸೌಲಭ್ಯಗಳು ಏನೇನು ಮಾಡಬೇಕು ಅಂತ ನಮ್ಮ ಸಾಹೇಬರು ನೇರ ಇದು ಮಾಡಿದರು. ಮತ್ತು ಲಕ್ಷಾಂತರ ಜನ ನಮ್ಮ ಇವಾಗ ಈ ಸತಿ ಪಾದಯಾತ್ರೆಯಲ್ಲಿ ಎಲ್ಲ ಯಶಸ್ವಿಯಾಗಿದೆ. ನೆಕ್ಸ್ಟ್ ನಮ್ಮ ಸರ್ಕಾರ ಬಂದೇ ಬರುತ್ತೆ ಅಂತ ನಾವು ಹೇಳಕ್ಕೆ ಈ ಸತಿ ಬಯಸ್ತೀವಿ ಸರ್. ಏನು ನಾವು ಇವತ್ತು KPCC ಅಧ್ಯಕ್ಷರಾದಂತಹ DK ಶಿವಕುಮಾರ್ ಅವರು ಹಾಗೂ CLP ನಾಯಕರಾದಂತಹ ಸಿದ್ದರಾಮಯ್ಯ ಸರ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಕಾಂಗ್ರೆಸ್ ಕುಟುಂಬ ಅನ್ನೋದಕ್ಕಿಂತ ಇಲ್ಲಿ ಬೇರೆ ಬೇರೆ ಎಲ್ಲ ಸಂಘಟನೆಯವರು ಕೂಡ ಬಂದಿದ್ದಾರೆ. ಈ ಒಂದು ಪಾದಯಾತ್ರೆಯ ಉದ್ದೇಶ ಏನಂತ ಅಂದ್ಬಿಟ್ಟಂದ್ರೆ, ಇದೊಂದು ಬೆಂಗಳೂರನ್ನ ರಾಜಧಾನಿಯಲ್ಲಿ ಬೇರೆ ಬೇರೆ ರಾಜ್ಯಗಳಿಂದೆಲ್ಲ ಬಂದು ಜನ ನೆಲೆಸ್ತಾರೆ. ಇದು ಕಾಂಗ್ರೆಸ್ BJP JDS ಅಂತ ಜನಗಳನ್ನ ಡಿವೈಡ್ ಮಾಡಿಬಿಟ್ಟು ನಾವೊಂದು ಯಾತ್ರೆ ಮಾಡ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ಮುಂದಿನ ನಮ್ಮ ಪೀಳಿಗೆಗೆ ನೀರಿನ ಸಮಸ್ಯೆ ಬರಬಾರ್ದು ಅಂತ ಅಂದ್ಬಿಟ್ಟು ಈ ಒಂದು ಪಾದಯಾತ್ರೆನ ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ಒಂದು ಇವತ್ತು ಎಂಡ್ ಇದೆ, ಆದರೂ ಕೂಡ ನಾವು ಮುಂದೆ ಏನೇ ಇಂಥ ಹೋರಾಟ ಮಾಡಿದ್ರು ತಮ್ಮ ಬೆಂಬಲ ಎಲ್ಲದನ್ನೂ ಈ ಥರ ಬರೋದಕ್ಕೆ ಆಗಲಿಲ್ಲ ಅಂತ ಅಂದ್ರೂ ಒಂದು ಸಾಮಾಜಿಕ ಜಾಲತಾಣದಲ್ಲಿ ನಮಗೆ ಬೆಂಬಲ ಸೂಚಿಸಿ. ಥ್ಯಾಂಕ್ ಯು. ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ನೀರು ನಮ್ಮ ಹಕ್ಕು ಅಂತ ಈ ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ. ಇದ್ರ ಉದ್ದೇಶ ಏನಂದರೆ, ಮಳೆ ಅದಿಗೆ ಬಂದಾಗ ಎಲ್ಲ ನೀರು ಸಮುದ್ರ ಪಾಲಾಗ್ತದೆ. ಅದೆಲ್ಲ ವೇಸ್ಟ್ ಆಗೋದು ತಡೆಗಟ್ಟಿ ಈ ನೀರನ್ನು ನಮ್ಮ ಬೆಂಗಳೂರು ಜನಕ್ಕೆ ಉಪಯೋಗ ಆಗೋ ಥರ ಅದನ್ನು ಉಪಯೋಗ ಪಡಿಸೋಕ್ಕೋಸ್ಕರ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಇಲ್ಲಿ ಅಣೆಕಟ್ಟು ಕಟ್ಟಲೇಬೇಕು, ಮೇಕೆದಾಟು ಅಣೆ ಕಟ್ಟಲೇಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ.